ಸರಸ್ವತಿ. ಹಾಯ್ ಕಾವ್ಯ. ಇವತ್ತೇನು ಸ್ಪೆಷಲ್ ರೆಸಿಪಿ ಮಾಡ್ತಾ ಇದ್ದೀರಾ? ಮೊಳಕೆ ಹುರುಳಿ ಕಾಳಿನ ಸೂಪ್. ಸಾರು ಕೇಳಿದ್ದೀನಿ, ಸೂಪ್ ಮಾಡ್ತಿದಾರಂತೆ. ನಮ್ಮ ಸರಸ್ವತಿ ಮಾಡೋ ಅಡುಗೆ ಎಲ್ಲ ನಿಜವಾಗ್ಲೂ ಹೇಳ್ತೀನಿ ವೆರಿ ರೇರ್ ಐಟಮ್ಸ್ಗಳನ್ನ ನೀವು ಮಾಡಿ ತೋರಿಸ್ತೀರಪ್ಪ ನಮಗೆ. ಏನು ಮಾಡೋಣ ಹೇಳಿ? ಕುಡಿಯೋಣ ಅಷ್ಟೇ, ಕುಡಿಯೋಣ. ಓಕೆ, ಹುರುಳಿಕಾಳು ಸೂಪು. ಸೊ ಕಡಿಮೆ ಇಂಗ್ರೀಡಿಯೆಂಟ್ಸ್ ಅಲ್ಲಿ ಬೇಗ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಅದಕ್ಕೆ ಏನೇನು ತಗೊಂಡಿದ್ದೀರಾ ಹೇಳಿ? ಒಂದು ಬೌಲು ಮೊಳಕೆ ಕಟ್ಟಿದ ಹುರುಳಿಕಾಳು, ಓಕೆ, ಒಂದು ಗಡ್ಡೆ ಬೆಳ್ಳುಳ್ಳಿ, ಓಕೆ, ಒಂದು ಈರುಳ್ಳಿ, ಓಕೆ, ಟೊಮೆಟೊ, 3 ಮೆಣಸಿನಕಾಯಿ, ಕರಿಬೇವು, ಪೆಪ್ಪರ್ ಪೌಡರು, ಜೀರಿಗೆ ಪೌಡರು, ಮತ್ತೆ ಇದು ಗಟ್ಟಿ ಬರಲಿಕ್ಕೆ ಸೂಪು, ಸ್ವಲ್ಪ ಕಾರ್ನ್ಫ್ಲೋರ್ ಹಾಕಿದ್ದೀನಿ, ಉಪ್ಪು ರುಚಿ. ಮೊಳಕೆ ಹುರುಳಿಕಾಳನ್ನ ಕುಕ್ಕರಲ್ಲಿ 1-2 ಸೀಟಿ ಕೂಗಿಸ್ಕೊಳ್ಳೋಣ. ಓಕೆ. ಇದಕ್ಕೆ 1 ಸ್ಪೂನ್ ಉಪ್ಪು ಹಾಕಿ ಕೂಗಿಸ್ಕೊಳ್ಳೋಣ. ಈಗ ನಮ್ಮ ಸರಸ್ವತಿ ಅವ್ರು ಹೇಳಿರೋ ಪ್ರಕಾರ ಬೆಣ್ಣೆಯಲ್ಲಿ ಮಾಡಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ, ಜೊತೆಗೆ ಒಳ್ಳೇದು ಅಂದ್ಬಿಟ್ಟು ಸೂಪ್ಗೆ ಬೆಣ್ಣೆ ಆಗ್ತಾ ಇದೆ. ಆಕ್ಚುಲಿ ಉಪ್ಪು ಸಾರು ಏನ್ ಡಿಫ್ರೆನ್ಸ್ ಹೇಳಿ ನಂಗೆ? ಅದಕ್ಕೆ ತೆಂಗಿನಕಾಯಿ ಮಸಾಲೆ ಉಂಟಲ್ಲ. ಶ್ರುತಿ ಅವರು ಇವತ್ತು ಕ್ಯಾಮ್ರಾ ಇಟ್ಕೊಂಡಿದ್ದಾರೆ, ಅವ್ರ ಕ್ಯಾಮ್ರಾ ಹಿಂದೆ ಇದ್ದಾರೆ. ಹಲೋ, ನಾನು ಯಾವ ಕೆಲಸಕ್ಕೆ ಇಂಪಾರ್ಟೆಂಟು ಅದನ್ನ ಮಾತ್ರ ಮಾಡ್ತೀನಿ. ನಾನು ಬರ್ತಿರ್ಲಿಲ್ಲ ಸರು, ಪಾಪ ಅಷ್ಟು ಕರೆದ್ರಲ್ಲ ಅಂತ ಬಂದಿರೋದು. ಏನಂದ್ರೆ ಸರುಗೆ ಶ್ರುತಿ ಇಲ್ಲದೆ, ಕಾವ್ಯ ಇಲ್ಲದೆ, ಅಥವಾ ನಂದು ಚಾನಲ್ ಅಲ್ಲಿ ಶ್ರುತಿ ಇಲ್ಲದೆ ಅದು ಹೋಗೋದೇ ಇಲ್ಲ ಯಾಕೋ ವಿಡಿಯೋ ಎಲ್ಲ. ಈಗ ಒಗ್ಗರಣೆಗೆ ಬೆಳ್ಳುಳ್ಳಿ ಸಣ್ಣದಾಗಿ ಹೆಚ್ಕೊಂಡಿದ್ವಿ, ಅದಾಗ್ತಾ ಇದೀನಿ. ಓಕೆನಾ ಸರು? ನಾನೇ ಮಾಡ್ತೀನಿ, ಕರೆಕ್ಟ್ ಆಗಿ ಹೇಳಿ ಅಷ್ಟೇ, ನೀವೇನು ಟೆನ್ಷನ್ ಮಾಡ್ಕೋಬೇಡಿ. ಬೆಣ್ಣೆ ಗಾರ್ಲಿಕ್ ಅಂತ ಕೇಳ್ಬೇಕಾ? ಫ್ಲೇವರ್ ಸೂಪರ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಇದಕ್ಕೆ ಈರುಳ್ಳಿ ಹಾಕದಾ? ಹಸಿಮೆಣಸಿನ್ಕಾಯಿನ ಹಾಕಿ. ಸೊ ಖಾರಕ್ಕೆ 2 ಹಸಿಮೆಣಸಿನ್ಕಾಯಿ, ಅದ್ರ ಜೊತೆಗೆ ಈರುಳ್ಳಿ. ಇದು ನೋಡೋಕ್ಕೆ ಸಾಂಬಾರ್ ರೆಸಿಪಿ ಥರ ಅನಿಸುತ್ತೆ, ಕರಿಬೇವು. ಆದರೆ ಇದು ಸಾಂಬಾರ್ ರೆಸಿಪಿ ಅಲ್ಲ, ಸೂಪ್ ರೆಸಿಪಿ. ಅಂದರೆ ಇದು ಅನ್ನ ಜೊತೆಗೂ ತಿನ್ಬೋದಾ ಸರಸ್ವತಿ? ತಿನ್ಬೋದು. ಹಂಗೂ ಕುಡಿಬೋದು, ಬೇಕಾದ್ರೆ ರೈಸ್. ಹೌದು, ನಾವು ಚಿಕ್ಕವರಿದ್ದಾಗ ಅಮ್ಮ ಮಧ್ಯಾಹ್ನ ಸಾರು ಮಾಡಿರ್ತಿದ್ರಲ್ಲ, ಒಂದೊಂದು ದಿನ ಖಾಲಿ ಆಗ್ತಿತ್ತು. ಆವಾಗ ರಾತ್ರಿಗೆ ಎತ್ತುಗಳಿಗೆ ನಾವು ಹುರುಳಿಕಾಳು ಬೇಯಿಸ್ತಾ ಇದ್ವಿ. ಅದ್ರದ್ದು ಕಟ್ಟಿರ್ತಿತ್ತು, ರಾತ್ರಿಗೆ ಇನ್ನೇನು ಸಾರು ಮಾಡೋದು ಅಂತ ಆ ಕಟ್ಟನೆ ಒಗ್ಗರಣೆ ಹಾಕಿ ಅನ್ನ ಜೊತೆ ಕೊಡ್ತಾ ಇದ್ರು. ತುಂಬಾ ಚೆನ್ನಾಗಿರ್ತಿತ್ತು. ಅದಕ್ಕೆ ಅವಾಗಿಂದ ನಾನು ಸೂಪ್ ಮಾಡಕ್ಕೆ ಕಲ್ತ್ಕೊಂಡೆ. ಸೊ ಸೂಪ್ ಹೆಂಗೆ ಕ್ರಿಯೇಟ್ ಆಯಿತು ಅನ್ನೋ ಕಾನ್ಸೆಪ್ಟ್ ಚೆನ್ನಾಗಿದೆ. ಮಳೆಗಾಲ, ಚಳಿಗಾಲ, ಬೇಸಿಗೆ ಇದ್ರೆ ಗಂಟ್ಲ ನೋವು ಒಳ್ಳೇದು. ಮಕ್ಕಳು ಆರಾಮಾಗಿ ಸೂಪಲ್ಲಿ ತೆಂಗಿನಕಾಯಿ ಹಾಕಿದ್ರೆ ಸಾರು ಮಾಡುತ್ತೆ. ಅದು ಕಡಿಮೆ, ಅಷ್ಟು ತಿನ್ನಕ್ಕಾಗಲ್ಲ. ಆಕ್ಚುಲಿ ಸಾಂಬಾರೆಲ್ಲ ತಿನ್ನಕ್ ಸಾಧ್ಯ ಇಲ್ಲ. ಹುಷಾರಿಲ್ಲದೆ ಇರುವಾಗ ಈ ಕಟ್ಟಲ್ಲಿ ಅನ್ನ ಅದೇ ಕೊಟ್ರೆ ಚೆನ್ನಾಗಿ ತಿನ್ಬೋದು. ಈಗೆಲ್ಲರೂ ಚಪಾತಿ ತಿಂದರೆ ದಪ್ಪ ಆಗ್ತೀವಿ, ಅನ್ನ ತಿಂದರೆ ದಪ್ಪ ಆಗ್ತೀವಿ ಅಂತೆಲ್ಲ ಅಂತಿರ್ತಾರೆ. ಸೊ ಬೆಸ್ಟು ಈ ಥರದ್ರಲ್ಲಿ ಸ್ವಲ್ಪ ಕಾಳು ಬೇಯಿಸ್ಕೊಂಡು ಅದ್ರ ಜೊತೆ ಸೂಪ್ ಕುಡಿದ್ಬಿಟ್ರೆ ಹೊಟ್ಟೆ ಫುಲ್ ಆಗುತ್ತೆ. ನೀವು ರೆಡಿಯಾಗಿ ಏನಕ್ಕೆ? ಬಿಸಿ ಬಿಸಿ ಸೂಪ್ ಕುಡಿಯಕ್ಕ ನಾನು ರೆಡಿಯಾಗೆ ಬಂದಿರೋದು ಅದಕ್ಕೆ. ಹುರುಳಿಕಾಳು, ಮೊಳಕೆ ಕಟ್ಟಿರೋ ಕಾಳು ಈ ರೀತಿ ಬೆಂದು ಚೆನ್ನಾಗಿ ನೀರು ಬಿಟ್ಕೊಂಡಿದೆ. ಆ್ಯಕ್ಚುಲಿ ಕಾಳುಗಳು ಸ್ಮೆಲ್ಲು ಸಖತ್ತಾಗ್ಬಿಡುತ್ತಲ್ವ. ಟೊಮೆಟೊ ಹಾಕ್ಬೇಕಾ? ಈಗ ಈರುಳ್ಳಿ ಅಂದರೆ ಬ್ರೌನ್ ಆಗಿದೆಯಾ? ಇಷ್ಟೇ ಅಲ್ವಾ? ಈಗ ಬಿರಿಯಾನಿ ಮಾಡೋ ಟೈಮಲ್ಲಿ ಫುಲ್ ಬ್ರೌನಿಶ್ ಆಗಬೇಕು ಆ ಥರ ಏನಿಲ್ಲ. ಸ್ವಲ್ಪ ಉಪ್ಪು ಹಾಕಿದ್ರೆ ಅದು ಮ್ಯಾಶ್ ಆಗುತ್ತೆ ಚೆನ್ನಾಗಿ. ಅದೇ ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗುತ್ತಲ್ವಾ. ಸರ್ ಜೊತೆ ಸೇರಿ 30 ದಿನಗಳಲ್ಲಿ ಅಡಿಗೆ ಕಲೆ ಇದೆ. ಕಲಿತೀವೋ ಇಲ್ವೋ ಗೊತ್ತಿಲ್ಲ, ಬಟ್ ಕಲಿಸ್ಕೊಡೋ ಟೀಚರ್ ಮೇಲೆ ಡಿಪೆಂಡ್. ಏನ್ ಗೊತ್ತಾ, ಟೀಚರ್ ಅಂದ್ರೆ ನಾವು ಟ್ಯೂಷನ್ ಹೋಗ್ಲಿಕ್ಕೆ ದುಡ್ಡು ಕೊಟ್ಟು ಮಾಡ್ತೀವಿ, ಆಯ್ತಾ? ಏನು ದುಡ್ಡು ಕೊಟ್ಟು ಕಲಿತೀವಿ. ಇಲ್ಲಿ ಹಂಗಲ್ಲ, ಇವ್ರು ಮಾಡಿರೋದು ಅಡಿಗೆ ಟೇಸ್ಟ್ ಮಾಡಿ ಮಾಡಿ ಕಲಿತಾ ಇದ್ದೀವಿ. ಇದಕ್ಕಿಂತ ಒಳ್ಳೆ ಆಫರಿಂಗ್ ನೋಡಿ. ಸಾಫ್ಟ್ ಆಗಿದೆ ಇವಾಗ, ಆಗಿದೆ. ಜೀರಿಗೆ ಪೌಡರ್ ಹಾಕು. ಇವ್ರೇನು ಗೊತ್ತಾ, ಕ್ರೆಡಿಟ್ ಅವ್ರು ತಗೊಳ್ಳಲ್ಲ. ಆಮೇಲೆ ಶ್ರುತಿ ಹಾಕಿದ್ಲು ಅದಕ್ಕೆ ಹಂಗೆ ಬಂತು ಅಂದ್ಬಿಡ್ತಾರೆ.
ಚೆನ್ನಾಗಿ ಬರ್ದಿದ್ರೆ ಏನು ನನ್ನ ಹೆಸರು ಹೇಳ್ತಾರೋ ಏನೋ ಗೊತ್ತಿಲ್ಲ ಪೆಪ್ಪರು ಪೆಪ್ಪರ್ ಸ್ವಲ್ಪ ಖಾರಕ್ಕೆ ಮೆಣಸಿನ್ಕಾಯಿ ಹಾಕಿದಾರಂತೆ ಆದ್ರೂ ಎಕ್ಸ್ಟ್ರಾ ಸ್ವಲ್ಪ ಖಾರ ಬೇಕು ಅಂತ ಫ್ಲೇವರ್ಗೆ ಪೆಪ್ಪರ್ ಇರಲೇಬೇಕು. ಹೌದು ಅಷ್ಟೇ. ಬೇಯಿಸಿರೋ ಕಾಳು ನೀರು ಸಮೇತ ಹಾಕೋದು. ಕಾರ್ನ್ಫ್ಲೋರು ನೀರು ಹಾಕಿ ಇದನ್ನ ಹಾಕಿದಾಗ ಸೂಪು, ಯಾವುದೇ ಸೂಪ್ ಆದ್ರೂ ಕಾರ್ನ್ಫ್ಲೋರ್ ಬಳಸ್ತಾರೆ. ಗಟ್ಟಿ ಅದೊಂಥರ ಥಿಕ್ನೆಸ್ ಬರಬೇಕಲ್ಲ, ಇಲ್ಲ ರಸಮ್ ಆಗ್ಬಿಡತ್ತೆ ತಿಳಿಯಾಗಿದ್ರೆ. ಥಿಕ್ನೆಸ್ಸಿಗೋಸ್ಕರ ಕಾರ್ನ್ಫ್ಲೋರ್. ಸ್ವೀಟ್ ಕಾರ್ನದ್ದು ಮಾಡ್ಬೋದಿತ್ತು, ಸಖತ್ತ ಬರುತ್ತೆ. ಇನ್ನೊಂಚೂರು ನೀರು ಹಾಕಬೇಕು. ಈ ಪಾತ್ರೆ ಸಾಲಲ್ಲ, ಬೇರೆದಕ್ಕೆ ತೆಗೆದು. ಹಾ, ಯಾಕೆ ಗೊತ್ತಾ, ಇದು ಸೂಪ್ ಅಂದ್ರೆ ಜಾಸ್ತಿ ನೀರು ಇರಬೇಕು. ಸೊ ಲಾಸ್ಟು ಇದನ್ನ ನನಗೆ ಕೊಡ್ತಾರೆ ಈ ಕೆಲಸನ. ಸ್ವಲ್ಪ ಹುಳಿ ಹಿಂಡನ ಓಕೆ, ಗಾರ್ನಿಶ್. ಗಾರ್ನಿಶ್ ಆಮೇಲೆ ಇದನ್ನ ಹಾಕಿದ್ಮೇಲೆ ಫ್ಲೇವರೇ ಚೇಂಜ್ ಆಗ್ಬಿಡುತ್ತೆ. ಇದು ಸೂಪ್ ಜೊತೆ ಸ್ವಲ್ಪ ಸ್ವಲ್ಪ ಬಂದಾಗ. ಆಯ್ತಾ, ಇಷ್ಟೇ. ಇದನ್ನ ಬೇರೆ ಪಾತ್ರೆಗೆ ತೆಗೆದು ಇನ್ನೊಂದು ಚೂರು ನೀರು ಹಾಕ್ತೀವಿ. ಏನಾದರೂ ತೆಳ್ಳಗೆ ಅನಿಸಿದ್ರೆ ಕಾರ್ನ್ಫ್ಲೋರ್ ನೀವು ಇನ್ನೊಂದು ಸ್ಪೂನ್ ಆ್ಯಡ್ ಮಾಡ್ಕೋಬೋದು, ಅದರಲ್ಲೇನು ಇದು ಡಿಫ್ರೆನ್ಸ್ ಬೀಳಲ್ಲ. ಆಯ್ತಾ, ಈಗ ತಿನ್ನೋದು ಟೇಸ್ಟ್ ಮಾಡೋಣ. ನಾನು ಮಾಡಿದ್ನಪ್ಪ ಅವಾಗಲೇ ರೇಸರ್ ಗೊತ್ತಿಲ್ಲ, ಸಖತ್ತಾಗಿತ್ತು. ಇನ್ನು ಕಾರ್ನ್ಫ್ಲೋರ್ ಹಾಕಿರ್ಲಿಲ್ಲ, ಲೆಮನ್ ಹಾಕಿರ್ಲಿಲ್ಲ. ಓಕೆನಾ, ಸ್ವಲ್ಪ ಕಾಳು. ತಿನ್ನೋ ಟೈಮಲ್ಲಿ ಎರಡು ಒಟ್ಟೊಟ್ಟಿಗೆ ತಿನ್ನಿ, ಬರೀ ಸೂಪ್ ಕುಡಿದು ಕಾಳು ತಿನ್ನಬಾರ್ದು. ಓಕೆನಾ, ಈಗ ಸೂಪ್ನ ಟೇಸ್ಟ್ ಮಾಡೋ ಟೈಮ್ ಆಗಿದೆ. ಸರಸ್ವತಿ ಮಾಡೋಣ. ಮೊಳಕೆ ಕಾಳು ಒಂದಿದ್ರೆ ಸಾಕು. ಈರುಳ್ಳಿ ಟೊಮೆಟೊ ಇರುತ್ತೆ, ಹಸಿಮೆಣಸಿನ್ಕಾಯಿ ಇರುತ್ತೆ, ಬೆಳ್ಳುಳ್ಳಿ ಇರುತ್ತೆ. ಸಿಂಪಲ್ ಆಗಿ ಸೂಪ್ನ ಮಾಡ್ಕೊಳ್ಳಿ. ಆಹಾ ಅಲ್ವಾ? ಆ ಬೆಣ್ಣೆದಲ್ಲಿ ಒಗ್ಗರಣೆ ಬೇರೆ ಹಾಕಿದ್ದೀರಾ, ಫ್ಲೇವರ್ ನೋಡಿ ಹೆಂಗ್ ಬರುತ್ತೆ. ಉಪ್ಪು, ಹುಳಿ, ಖಾರ ಎಲ್ಲ ಇದೆ. ಆಕ್ಚುಲಿ ನಿಜ ಸಖತ್ತಾಗಿದೆ, ಸೂಪರ್ ಆಗಿದೆ. ಊಟ ಬೇಡ ಅನ್ನುವಾಗ ಈ ತರ ಸೂಪ್ ಮಾಡ್ಕೊಂಡು ಇದು ಅನ್ನದಲ್ಲಿ ತಿನ್ಬೋದಲ್ವಾ, ಆ ತರ ಇದೆ. ಹಂಗೆ ಇದೆ, ಸಕ್ಕತ್ತಾಗಿದೆ ಸರ್. ಅದೇ ಹೇಳಿದ್ನಲ್ಲ ನಾವು ಹೇಳೋದು. ಈಗ ಕೆಲವೊಬ್ರು ಅನ್ನ ತಿಂದ್ರೆ ದಪ್ಪ ಆಗ್ತೀವಿ, ಇವರೆಲ್ಲ ತಿಂತಾರಲ್ಲ, ಇದನ್ನ ಜಸ್ಟ್ ಇದು ಒಂದು ಬೌಲ್ ಜೊತೆ ಒಳ್ಳೆ ರೆಸಿಪೀಸ್ ನಾವು ಮಾಡ್ಕೊಳ್ಳೋದೇ ಇಲ್ವಲ್ಲ, ಹೆಂಗೆ ಕಲ್ಕೊಳ್ಳಿ. ಇವಾಗ ಸರ್ವ್ ಜೊತೆ ಸೇರಿದಿರ ತಾನೆ, ಕಲ್ಕೊಳ್ಳಿ. ನಿಜವಾಗ್ಲೂ ಸೂಪರ್ ಆಗಿದೆ. ಈ ಹುರುಳಿಕಾಳ್ದು ಸೂಪ್ನ ನೀವು ಟ್ರೈ ಮಾಡಲೇಬೇಕು ಅಲ್ವಾ? ಅಲ್ವಾ, ಸಕ್ಕತ್ತಾಗಿದೆ, ನನಗೂ ಇಷ್ಟ. ಸೂಪರ್ ಅಲ್ಟಿಮೇಟ್ ಮಾತ್ರ. ತುಂಬಾ ಹೊಗಳ್ತಾ ಇದೀನಿ ಅಂತ ದಯವಿಟ್ಟು ಅನ್ಕೋಬೇಡಿ, ಇದು ನಿಜವಾಗ್ಲೂ ಸತ್ಯ, 100ಕ್ಕೆ 100ರಷ್ಟು ಸತ್ಯ. ಅವ್ರು ಅದಕ್ಕೆ ನಾನು ಅದೇ ಅನ್ನೋದು, ಚೆನ್ನಾಗಿ ಅಡುಗೆ ಮಾಡ್ಕೊತೀರಾ ಅಲ್ಲ, ಹಿಂಗೆ ತೆಳ್ಳಗೆ ಹೆಂಗಿರೋದು ಹೇಳಿ. ನಿಮ್ ಮನೆಗೆ ಬಂದು ನಂದು 2 kg ಜಾಸ್ತಿ ಆಗಿದೆ. ಇವಾಗ ನೀವ್ ಹೇಳಿ ಹೆಂಗ್ ಮೇಂಟೈನ್ ಕೊಡ್ತಿರೋದೆಲ್ಲ ಹೆಲ್ದಿ ರೆಸಿಪಿಗಳು. ಆಗಿದ್ಯಾ? ಓಕೆ, ಒಂದ್ ಗೊತ್ತಾಯ್ತು ನಂಗೆ. ನಿಮ್ಗೆ ಅಷ್ಟೇ 2 ಸ್ಪೂನ್ ಸಾಲಲ್ಲ ಅಂತ ಬೌಲ್ ಕೊಟ್ಟಿರೋದು. ಇವರಿಂದಾನೇ ಇದು ಎಲ್ಲ ಅಂದ್ರೆ ಕೆಜಿಗಳು. ಡೆಫಿಷಿಯನ್ಸೀಸ್ ಇರುತ್ತಲ್ಲ, ಹುರುಳಿಕಾಳ್ದು ಟೇಸ್ಟೇ ಚೆನ್ನಾಗಿರುತ್ತೆ. ಸೊ ನಿಮ್ಗೆ ಎಲ್ಲೂ ಬೇಜಾರ್ ಅನ್ಸಲ್ಲ, ಇದು ಎಷ್ಟು ಕುಡಿದ್ರು ಬೇಜಾರ್ ಅನ್ಸಲ್ಲ ಅಲ್ವಾ? ಕ್ಯಾಲ್ಸಿಯಂ ಡೆಫಿಷಿಯನ್ಸಿ ಅದು ಏನು ಆಕ್ಚುಲಿ ಕುದುರೆಗಳಿಗೆ ಹಸುಗಳಿಗೆಲ್ಲ ಕೊಡೋದು ಇದೇನೆ ಶ್ರುತಿ. ಅದಕ್ಕೆನಾ ಎನರ್ಜಿ ಇರ್ಲಿ ಅವ್ರು, ಅವು ಅಷ್ಟು ಏನು ಓಡಕ್ಕೆ ಇದಕ್ಕೆ ಎಲ್ಲ ಸ್ಟ್ರಾಂಗ್ ಆಗಕ್ಕೋಸ್ಕರ ಕುದುರೆ ತರ ಆಗ್ಲಿ ಅಂತ ನಮ್ಮ ಹೆತ್ತುಗಳು ಕೊಡ್ತಾ ಇದ್ವಿ. ನಾನ್ ಕೇಳಿದೀನಿ ಹುರುಳಿಕಾಳು ಹಾಕ್ಬೇಕು ಹಿಂಗೆ ಅಂತ. ಸಾಕು, ಮುಗೀತು ನಿಂದು. ಟೇಸ್ಟಿಂಗ್ ಮಾಡೋದು ನಾವು, ನೀನಲ್ಲ. ನಿಮ್ಗೀಗ ಯಮ್ಮಿ ಯಮ್ಮಿ ಸೂಪು ತಣ್ಣಗಾದ್ಮೇಲೆ ಕುಡಿ. ಓಕೆ, ಉಪ್ಪು ಹಾಕ್ಬೇಕಾ? ಹೆಂಗಿದೆ? ನೈಸ್, ಯು ಲೈಕ್ ಇಟ್? ಇವಳಿಗೆ ಏನಿದ್ರು ಹೆಲ್ದಿ ಫುಡ್ ಮಾತ್ರ ಲೈಕ್ ಮಾಡ್ತಾಳೆ. ಅದೇನಂತ ಅವ್ರಮ್ಮ ಬೆಳೆಸಿರೋ ಗೊತ್ತಿಲ್ಲ, ಜಂಕ್ ಫುಡ್ಡಿಗೆ ಅಷ್ಟು ಅಡಿಕ್ಟ್ ಆಗಿಲ್ಲ. ಒಟ್ಟಲ್ಲಿ ಹೆಲ್ದಿ ಚೆನ್ನಾಗಿರ್ಬೇಕು. ನಂಗೆ ಯಾವ ಜ್ಯೂಸ್ ಇಷ್ಟ, ಮ್ಯಾಂಗೋ, ಪೊಮೊಗ್ರಾನೇಟ್, ಅದು ಏನೇನೋ ಹೇಳ್ತಾಳೆ ಅನ್ಕೊಂಡ್ರೆ ಇವಳ ನೆಲ್ಲಿಕಾಯಿ ಜ್ಯೂಸ್ ಇಷ್ಟ ಆಗ್ಬಿಟ್ಟು ಕೂಲ್ ಚೆನ್ನಾಗಿ ಬರುತ್ತೆ. ನಾನು ಆಮೇಲೆ ಇವಳು ಏನ್ ಗೊತ್ತಾ, ಕರೋನಾ ಬೇಬಿ, ಡ್ಯೂರಿಂಗ್ ದ ಕರೋನಾ ಅಟ್ಯಾಕ್ ನನಗೆ ಬಂದಾಗ ಹೆಲ್ದಿಯಾಗಿ ಸೇಫ್ ಆಗಿ ಹುಟ್ಟಿರೋ ಬೇಬಿ ಇದು. ಕೊರೋನಾ 1, 2 ಇದು 3ನೇ ಕೊರೋನಾ ಇದು. ಥ್ಯಾಂಕ್ ಯು ಸರು. ಥ್ಯಾಂಕ್ ಯು ಸೋ ಮಚ್ ಸರು. ಥ್ಯಾಂಕ್ ಯು ಸೋ ಮಚ್ ಆಂಟಿಗೆ ಸರು, ಆಂಟಿಗೆ ಥ್ಯಾಂಕ್ ಯು ಹೇಳ್ಬಿಡು. ಹೆಂಗಿದೆ ಹೇಳ್ಬಿಡು ಸೂಪು. ಬಿಳಿ ಬಿಡು, ಏನಾಗಲ್ಲ. ಸರಿನಾ? ತುಂಬಾ ಚೆನ್ನಾಗಿತ್ತು ಈ ರೆಸಿಪಿ, ನನಗೆ ಇಷ್ಟ ಆಯ್ತು. ನಾನು ಬರಲ್ಲ ಅಂದೆ, ಬಟ್ ಆದ್ರೂ ಬಿಡ್ಲಿಲ್ಲ. ಬಂದಿದ್ದಕ್ಕೆ
ಬಂದಿದ್ದಕ್ಕೆ ಒಳ್ಳೆ ಒಂದು ಹೆಲ್ದಿ ಇದು ತಿಂತ ಇವತ್ತು ಶ್ರುತಿ ಏನ್ ಮಾಡ್ತಾರೆ ಗೊತ್ತಾ, ಇವತ್ತೇ ಹೋಗಿ ಅವ್ರ ಹಸ್ಬೆಂಡ್ ಮಾಡ್ಕೊಡ್ತಾರೆ. ಮಾಡ್ಕೊಡ್ತೀನಿ 100%. ಬಟ್ ಇದು ಮೊಳಕೆ ಬರ್ಸಿದ್ ಕಾಳು ಬೇಕಲ್ಲ, ಅದಕ್ಕೆ ಮಾಡಿ ಇಲ್ಲಿ ಬೇಡ. ನಾನು ಕಾಳನ್ನ ಇವತ್ತು ನೆನ್ಸಿದ್ದೆ, ನಾಳೆಗಿದೆ ನಮ್ಮನೆ. ನಿಮ್ಮ ಹಸ್ಬೆಂಡಿಗೆ ಮಾಡ್ಕೊಡಿ. ನಮ್ಮ ಹಸ್ಬೆಂಡ್ ಫೋನ್ ಮಾಡ್ತಿದ್ದಾರೆ. ಶ್ರುತಿನೂ ಕಲಿಬೇಕು. ಬಾಯ್, ಥ್ಯಾಂಕ್ ಯು.